ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು SLCಯ ಗಣಿತ ವಿಷಯದ ವರ್ಗ ಸಮೀಕರಣ ಅಧ್ಯಾಯದ ಒಂದು ಸಮಸ್ಯೆಯನ್ನು ಅಭ್ಯಾಸ ಮಾಡೋಣ. ಅದೇನೆಂದರೆ, ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಹಾಗಾದ್ರೆ ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳು ಅಂತ ಹೇಳಿದಾಗ ಕ್ರಮಾನುಗತ ಬರೀತಿ ನೋಡ್ರಿ, ಇಲ್ಲಿ 1 2 3 4 5 6 7 8 ಅಪ್ ಟು ಸಾರ್ಟ್ ಇದೇ ರೀತಿ ಮುಂದುವರ್ಕೋತ ಹೋಗತಿ. ಇಲ್ಲಿ ನಮಗ ಬೆಸ ಅಂತಕ್ಕಂಥ ವರ್ಡ್ ಅನ್ನ ಹೇಳಿದ. ಬೆಸ ಅಂದ್ರಾಗ ನಾವು 1 3 5 7 ಇವುಗಳನ್ನ ಮಾತ್ರ ತೆಗೆದುಕೊಳ್ಳಬೇಕು. ಹಾಗಾದ್ರೆ ಒಂದು ಬೆಸ ಪೂರ್ಣಾಂಕ ಏನಾಗಿರ್ಲಿ, ಎಕ್ಸ್ ಆಗಿರ್ಲಿ ಅಂತ ಹೇಳ್ತೀವಿ. ಒಂದು ಕ್ರಮಾನುಗತ ಬೆಸ ಧನ ಪೂರ್ಣಾಂಕ ಏನಾಗಿರ್ಲಿ, ಎಕ್ಸ್ ಆಗಿರಲಿ ಅಂತ ಹೇಳ್ತೀವಿ. ಇನ್ನೊಂದು ಕ್ರಮಾನುಗತ ಬೆಸ ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ 2 ಆಗಿರ್ಲಿ ಅಂತ ಹೇಳ್ತೀವಿ ನಾವಿಲ್ಲಿ. ಹಾಗಾದ್ರೆ ಯಾಕೆ ಎಕ್ಸ್ ಪ್ಲಸ್ 2 ಅಂತ ಹೇಳಿದ್ವಿ ಅಂತ ನೋಡಿದಾಗ, ಈ ಸಂಖ್ಯೆ ನಾವು ಒಂದನ್ನ ತೆಗೆದುಕೊಂಡಿದ್ದು ಎಕ್ಸ್ ಅಂತ ತೆಗೆದುಕೊಂಡಾಗ ಈ 3 ಅಂತಕ್ಕಂಥ ಸಂಖ್ಯೆ ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ, ಇದು ಇದಕ್ಕಿಂತ 2 ಹೆಚ್ಚಿಗೆ ಐತಿ. 2 ಹೆಚ್ಚಿಗೆ ಇದ್ದಾಗ ಹಾಗಾದ್ರೆ ಇದು ಎಕ್ಸ್ ಆದ್ರೆ ಇದೇನಾಯ್ತು, 2 ಹೆಚ್ಚಿಗೆ ಇದ್ದ ಅದಕ್ಕೆ ಎಕ್ಸ್ ಪ್ಲಸ್ 2 ಅಂತ ಹೇಳ್ತೀವಿ. ಅದೇ ರೀತಿ ಇನ್ನ ಹಾಗಾದ್ರೆ ಅವೆರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಹೇಳಿದನು. ಹಾಗಾದ್ರೆ ಒಂದನೇದಾಗಿ ಎಕ್ಸ್ ಸ್ಕ್ವಯರ್, ಎರಡನೇದಾಗಿ ಎಕ್ಸ್ ಪ್ಲಸ್ 2 ಹೋಲ್ ಬ್ರಾಕೆಟ್ ಸ್ಕ್ವೇರ್, ಇವುಗಳ ವರ್ಗಗಳ ಮೊತ್ತವು ಎಷ್ಟಾಗಿದೆ, 290 ಆಗಿದೆ ಅಂತ ಹೇಳ್ತಾನು. ಹಾಗಾದ್ರೆ ಯಾವ ಸೂತ್ರ, ಇನ್ನು ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳು. ಇದು ಯಾವ ಸೂತ್ರಪ್ಪ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮ್ನಾಗ ಆಯ್ತು, ಈಸ್ ಈಕ್ವಲ್ ಟು 290 ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಏನಾಯ್ತು, 2x ಸ್ಕ್ವೇರ್ ಪ್ಲಸ್ 4, 2 ಸ್ಕ್ವೇರ್ 4 ಪ್ಲಸ್ 2 2 4 4x ಈಸ್ ಈಕ್ವಲ್ ಟು 290 ಆಯ್ತು ಅಂತ ಹೇಳ್ತೀವಿ. ಆನಂತರ 2x ಸ್ಕ್ವೇರ್ ಪ್ಲಸ್ 4x ಈಸ್ ಈಕ್ವಲ್ ಟು ದಾಟ್ ಹೊರಗೆ ಆ ಕಡೆಗೆ 290 ಐತಿ, ಒಳಗೆ ಬಂದಾಗ ಏನಾಯ್ತು ಮೈನಸ್ 290 ಪ್ಲಸ್ 4 ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 290 ಒಳಗ 4 ಮೈನಸ್ ಮಾಡಿದಾಗ 286 ಆಯ್ತು ಅಂತ ಹೇಳ್ತೀವಿ, ಈಸ್ ಈಕ್ವಲ್ ಟು 0. ಇವುಗಳನ್ನ ಮತ್ತೆ ನೋಡಿದಾಗ ಇವುಗಳಲ್ಲಿ 2 ಕಾಮನ್ ಬರುತ್ತೆ, 2 ಕಾಮನ್ ತೆಗೆದಾಗ ಏನು ಉಳಿತಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಉಳಿತು, ಈಸ್ ಈಕ್ವಲ್ ಟು 0. ಹಾಗಾದ್ರೆ ಇದನ್ನ ನಾವು ಬರ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಈಸ್ ಈಕ್ವಲ್ ಟು 0. ಹಾಗಾದ್ರೆ ನಮ್ಗೆ ಈಗಾಗಲೇ ಈ ಈಕ್ವೇಶನ್ ನಮ್ಗೆ ಗೊತ್ತೈತಿ. ಈಗಾಗಲೇ ಏನಂದ್ರ ಈ ಈಕ್ವೇಶನ್ ನಾವು ಮಧ್ಯಪದ ವಿಭಜಿಸುವ ಮೂಲಕ ಅಪವರ್ತಿಸೋದು ನಮಗೆ ಗೊತ್ತೈತಿ. ಹಾಗಾದ್ರೆ ಗುಣಿಸಿದ್ರೆ ಎಷ್ಟು ಆಗ್ಬೇಕಂದ್ರ, 2 ಸಂಖ್ಯೆಗಳನ್ನ ಗುಣಿಸಿದ್ರ ಮೈನಸ್ 143 ಆಗ್ಬೇಕು, ಗುಣಿಸಿದ್ರ ಕಳೆದ್ರ 2 ಆಗ್ಬೇಕು. ಅಂತವ್ 2 ಯಾವ ಸಂಖ್ಯೆ ಅದಾವಪ್ಪ ಅಂತ ನಾವು ನೋಡಿದಾಗ, ಯಾವ ಸಂಖ್ಯೆ ಅಂದ್ರ 13 ಇಂಟು 11 ಅಂತ ಹೇಳ್ತೀವಿ. 13 ಮತ್ತು 11, 13 11 ನಮಗೆ ಎಂತ 2 ಬೇಕಾಗೈತಿ, ಪ್ಲಸ್ 2 ಬೇಕಾಗೈತಿಲ್ಲ, ಪ್ಲಸ್ 2 ಬೇಕಾಗೈತಿ ಅಂದ್ರ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರಬೇಕು, ಸಣ್ಣ ಸಂಖ್ಯೆ ಚಿಹ್ನೆ ಮೈನಸ್ ಇರಬೇಕು. ಹಾಗಾದ್ರೆ ಇಲ್ಲಿ ಪ್ಲಸ್ ಉಂಟು, ಪ್ಲಸ್ ಇಂಟು ಮೈನಸ್ 13 ದೊಡ್ಡ ಸಂಖ್ಯೆಗಳು 13 ಒಳಗೆ 11 ಕಳೆದ್ರೆ 2 ಬಂತು ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನ ಇದನ್ನ ಬರ್ಕೊಳ್ತೀವಿ ನಾವು, ಏನಪ್ಪಾ ಅಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಈಸ್ ಈಕ್ವಲ್ ಟು 0. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 13x ಮೈನಸ್ 11x ಮೈನಸ್ 143 ಈಸ್ ಈಕ್ವಲ್ ಟು 0 ಅಂದ್ರೆ ಇದನ್ನ ಬರ್ಕೊಂಡ್ರಿ ನಾವು, ಇದನ್ನ ಬೆಲೆಗಳನ್ನ ತುಂಬಿಕೊಂಡಿವಿ. ಹಾಗಾದ್ರೆ ಇದೊಂದು ಗುಂಪಾಯ್ತು, ಇದೊಂದು ಗುಂಪಾಯ್ತು. ಇವೆರಡು ಕಡೆ ಏನು ಕಾಮನ್ ಅಂದ್ರೆ ಎಕ್ಸ್ ಕಾಮನ್ ಐತಿ. ಏನ್ ಎಕ್ಸ್ ಕಾಮನ್ ಉಳಿತು, ಎಕ್ಸ್ ಪ್ಲಸ್ 13 ಉಳಿತು, ಮೈನಸ್ ಇವೆರಡು ಕಡೆ ಕಾಮನ್ ಐತಿ, ಮೈನಸ್ 11 ಕಾಮನ್ ಐತಿ, ಏನ್ ಉಳಿತು ಎಕ್ಸ್ ಪ್ಲಸ್ 13 ಈಸ್ ಈಕ್ವಲ್ ಟು 0. ಹಾಗಾದ್ರೆ ಎರಡೂ ಕಡೆ ಸಾಮಾನ್ಯವಾಗಿರೋದು ಯಾವ್ದ, ಎಕ್ಸ್ ಪ್ಲಸ್ 13 ಅಂದ್ರೆ ಇಲ್ಲಿ ಈ ಕಡೆಗೆ ಸಾಮಾನ್ಯವಾಗಿರೋದು 13 ಎಕ್ಸ್ ಪ್ಲಸ್ 13. ಇನ್ನು ಸಾಮಾನ್ಯವಾಗಿ ಇಲ್ಲದ ಯಾವ್ದ, ಎಕ್ಸ್ ಮೈನಸ್ 11 ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ.
ಹೌದಾ, ಸಾಮಾನ್ಯವಾಗಿ ಇದು ಬರ್ತೀವಿ. ಈಗ ಅವು x ಪ್ಲಸ್ 13 ಈಸ್ ಈಕ್ವಲ್ ಟು 0, x ಮೈನಸ್ 11 ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ x ಈಸ್ ಈಕ್ವಲ್ ಟು ಪ್ಲಸ್ 13 ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಮೈನಸ್ 13 ಆಯ್ತು, x ಈಸ್ ಈಕ್ವಲ್ ಟು ಮೈನಸ್ 11 ಈ ಕಡೆ ಬಂದಾಗ ಪ್ಲಸ್ 11 ಆಯ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಆ ಸಂಖ್ಯೆ ಯಾವ್ದಾಯ್ತು ಅಂದಂಗಾಯ್ತು, x ಈಸ್ ಈಕ್ವಲ್ ಟು ನಾವು ಧನ ಬೆಲೆಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಆದ್ದರಿಂದ ಆ ಬೆಸಧನ ಪೂರ್ಣಾಂಕಗಳು, ಆ ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳು 11 ಮತ್ತು 13 ಆಗಿವೆ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಓಕೆ.